ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಮಂಗಳವಾರದ ಬೆಳಗ್ಗೆ ವ್ಲಾಗ್ ಶುರು ಮಾಡಿದ್ದೀನಿ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದೆ. 6:30ಗೆ ಎದ್ದಿದ್ದೀನಿ. ಯಾವಾಗಲೂ 6 ಗಂಟೆಗೆ ಎದ್ದೇಳ್ತಿದ್ದೆ, ಇಲ್ಲ 5:30ಗೆ ಎದ್ದೇಳ್ತಿದ್ದೆ. ಯಾಕೆ ಅಂತಂದರೆ ರಾತ್ರಿ ಎಲ್ಲ ಸ್ವಲ್ಪ ಮಳೆ ಬಿದ್ದಿತ್ತು, ಚಳಿ ಇತ್ತು. ಮತ್ತು ಇವಾಗಲೂ ಅಷ್ಟೇ ಮೋಡನೇ ಇದೆ ಫ್ರೆಂಡ್ಸ್. ಹಂಗಾಗಿ ಸ್ವಲ್ಪ ಬೆಳಗ್ಗೆ ಎದ್ದೇಳೋದು ಲೇಟ್ ಆಗಿತ್ತು. ಅದಕ್ಕೆ ಬೆಳಗ್ಗೆ ಎದ್ದು ನಾನು ಫ್ರೆಶ್ ಅಪ್ ಆಗಿ ರಾತ್ರಿಯೇ ಹೀಟ್ರಿಗೆ ಹಾಕಿಟ್ಟಿರ್ತೀನಿ. ಅಂದರೆ ಬಕೆಟಲ್ಲಿ ನೀರು ಹಾಕಿ ಹೀಟ್ರದ್ದು ಪ್ಲಗ್ ಹಾಕಿರ್ತೀನಿ, ಸ್ವಿಚ್ ಹಾಕಿರೋದಿಲ್ಲ. ಬೆಳಗ್ಗೆ ಎದ್ದರೆ ನಮ್ಮ ಯಜಮಾನ್ ಎದ್ದಿದ ತಕ್ಷಣ ಅವರು ಈ ಸ್ವಿಚ್ ಆನ್ ಮಾಡಿದ್ರೆ ನಾನು ಎದ್ದೇಳೋಷ್ಟೊತ್ತಿಗೆ ನೀರು ಕಾದಿರುತ್ತೆ. ಅಂದರೆ ಈ ಚಳಿಗಾಲದಲ್ಲಿ ತಣ್ಣೀರಲ್ಲಿ ಮುಖ ತೊಳೆಯೋದಕ್ಕಾಗಲ್ವಲ್ಲ, ತುಂಬ ಕೋಲ್ಡ್ ಆಗಿರುತ್ತೆ. ನನಗೆ ಈ ವೆದರ್ಗೆ ಅಷ್ಟೊಂದು ಸೆಟ್ ಆಗಲ್ಲ, ತುಂಬ ಕೋಲ್ಡ್ ಆಗಲ್ಲ. ಕೋಲ್ಡ್ ಆಗೋಗ್ಬಿಡುತ್ತೆ ಅಂತಂದ್ಬಿಟ್ಟು ಅದಕ್ಕೆ ಬಿಸಿನೀರಲ್ಲಿ ಮುಖ ತೊಳಿತೀನಿ. ನಾನು ಎದ್ದೇಳೋಷ್ಟೊತ್ತಿಗೆ ಬಿಸಿನೀರು ಕಾದಿತ್ತು. ಆಮೇಲೆ ಮತ್ತೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಬಂದಿದ್ದೀನಿ. ತುಂಬ ಚಳಿ ಇದೆ ಆಚೆ ಕಡೆ. ಇವತ್ತು ಬಿಸಿಲು ಬರುತ್ತೋ ಇಲ್ಲ ಮಳೆನೇ ಬರುತ್ತೋ ಗೊತ್ತಿಲ್ಲ. ಅಂದರೆ ಅಷ್ಟು ಮೋಡ ಆಗಿದೆ ಫ್ರೆಂಡ್ಸ್. ಸರಿ ಅಂತಂದ್ಬಿಟ್ಟು ಕಾಫಿ ಮಾಡಿ ಕುಡಿಯೋಣ ಅಂತಂದ್ಬಿಟ್ಟು ಬಂದೆ. ನಮ್ಮ ಯಜಮಾನ್ರು ಹೊರಗಡೆ ಹೋಗಿದ್ದಾರೆ, ಬರ್ತೀನಿ ಅಷ್ಟರಲ್ಲಿ ಕಾಫಿ ಇಡು ಅಂತಂದ್ಬಿಟ್ಟು ಹೋದರು. ಹಾಲಿನ ಕೆನೆ ಇತ್ತು ಫ್ರೆಂಡ್ಸ್. ಹಾಲಿನ ಕೆನೆ ಇವಾಗ ಅದು ಫುಲ್ಲಾಗಿದೆ. ತುಪ್ಪ ಕಾಯಿಸಬೇಕು. ಇನ್ನೊಂದು 2 ದಿವಸ ಬಿಟ್ಕೊಂಡು ತುಪ್ಪ ಕಾಯಿಸೋಣ ಅಂತಂದ್ಬಿಟ್ಟು ಬೆಣ್ಣೆ ಎತ್ತಿಡ್ತಾಯಿದ್ದೀನಿ. ಆಮೇಲೆ ನಾನು ನೋಡಿ, ನಾನು ಏನು ಮಾಡಿದ್ದೀನಿ ಅಂತಂದರೆ, ಬೆಣ್ಣೆದು ಬಾಕ್ಸ್ ಎತ್ತಿಡೋಕ್ಕೋಗಿ ಹಾಲಿನ ಕೆನೆದು ಆ ಬಾಕ್ಸ್ ಎತ್ತಿಡೋಕ್ಕೋಗಿ ಹಾಲಿನ ಪಾತ್ರೆ ಎತ್ತಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ. ಹಿಂಗೆ ಒಂದೊಂದು ಸರಿ ಯಾವುದೋ ಜ್ಞಾನದಲ್ಲಿ ಏನೋ ಮಾಡೋಕ್ಕೋದ್ರೆ ಇನ್ನೇನೋ ಮಾಡಿಟ್ಟಿರ್ತೀನಿ. ಇವಾಗ ಕಾಫಿ ಇಡೋಣ ಅಂತ, ನನಗೆ ಕಾಫಿ ಬೇಡ ಟೀ ಕುಡಿಯೋಣ ಅಂತ ನೋಡಿದೆ. ಆದರೆ ಟೀ ಪುಡಿ ಖಾಲಿಯಾಗಿದೆ, ಟೀ ಪುಡಿ ತೊಗೊಂಬರ್ಬೇಕು. ಸರಿ ಅಂತಂದ್ಬಿಟ್ಟು ಕಾಫಿನೇ ಇಟ್ಬಿಡೋಣ ಅಂತಂದ್ಬಿಟ್ಟು, ಕಾಫಿ ಜಾಸ್ತಿ ಕುಡಿದ್ರೆ ಹೀಟ್ ಆಗಿಬಿಡುತ್ತೆ, ಓವರ್ ಹೀಟ್ ಆಗುತ್ತೆ ಅಲ್ವಾ, ಅದಕ್ಕೆ ಬೇಡ ಜಾಸ್ತಿ ಕುಡಿಯೋದು. ಏನೊಂದು ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ನಾವು ಏನಾದರೂ ತೊಗೊಳೋದು ಓವರ್ ಆಯಿತು ಅಂದರೆ ನಮ್ಗೆ ಅದು ಎಫೆಕ್ಟ್ ಆಗೋಗ್ಬಿಡುತ್ತೆ. ಅದು ನಮಗೆ ಉಲ್ಟಾ ಹೊಡೆದ್ಬಿಡುತ್ತೆ. ಈಗ ಜಾಸ್ತಿ ಹೀಟಾಗಿ ಆಮೇಲೆ ಕೋಲ್ಡ್ ಆಗುತ್ತೆ, ಹಿಂಗೆ ಆಗುತ್ತೆ. ನಾನು ಏನಾದರೂ ಜಾಸ್ತಿ ತೊಗೊಳ್ಬೇಕು, ಒಂದು ಲಿಮಿಟಲ್ಲಿ ತೊಗೊಂಡ್ರೆ ನಮ್ಮ ಆರೋಗ್ಯನೂ ಕರೆಕ್ಟಾಗೇ ಇರುತ್ತೆ. ಇವಾಗ ಕಾಫಿ ಮಾಡಿಕೊಂಡು ಸನ್ರೈಸ್ ಕಾಫಿ ಪುಡಿ ತೊಗೊತಾ ಇದ್ದೀನಿ. ಅದಕ್ಕೆ ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೆ, ಡೈಲಿ ಕಾಫಿ ಕುಡಿಯೋದು ಬೇಡ, ಒಂದು 3 ದಿವಸಕ್ಕೊಂದು ಸರಿ ಇಲ್ಲ ಒಂದು ವಾರಕ್ಕೊಂದು ಸರಿ ಕಾಫಿ, ಡೈಲಿ ಟೀ ಕುಡಿಯೋಣ, ಶುಂಠಿ ಟೀ ಮಾಡಿಕೊಂಡು ಕುಡಿಬೋದು ಅಂತ. ಇತ್ತೀಚೆಗೆ ತುಂಬ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ ಕಾಫಿ ಟೀ. ಯಾಕಂದರೆ ಚಳಿ ಅಲ್ವಾ, ಅದು ಅಭ್ಯಾಸ ಆಗಿರೋದ್ರಿಂದ ಬಿಡೋದಕ್ಕಾಗಲ್ಲ. ಹಂಗಾಗಿ ಅಭ್ಯಾಸ ಮಾಡಿಕೊಂಡು ಕುಡಿಲೇಬೇಕಾಗ್ತೈತೆ. ಇವಾಗ ನಮ್ಮ ಯಜಮಾನ್ರು ಕಾಫಿ ಕುಡಿದ್ಬಿಟ್ಟು ಅವ್ರು ಕೆಲ್ಸಕ್ಕೆ ಹೋದರು. ನಾನಿನ್ನು ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಶುರು ಮಾಡ್ತಾಯಿದ್ದೀನಿ. ಇವತ್ತು ಯಾಕೋ ಗೊತ್ತಿಲ್ಲ, ಆಚೆ ಕಡೆ ಎಲ್ಲ ತುಂಬ ಮೋಡ ಮತ್ತು ಮಳೆ ಬರೋ ಥರ ಇದೆಯಲ್ಲ. ನನ್ನ ಮನಸ್ಸು, ನನ್ನ ಮೂಡೂ ಹಾಗೇ ಇತ್ತು. ಏನು ಕೆಲಸ ಮಾಡೋದು, ಈ ಬಟ್ಟೆ ಒಗಿಬೇಕಾಗಿತ್ತು, ನೀರು ಬೇರೆ ಬಿಟ್ಟಿರಲಿಲ್ಲ. ಸರಿ, ನೀರು ಬಿಡೋವರೆಗಾದ್ರೂ ಮನೇಲಿ ಫುಲ್ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮಾಡಿದೆ. ಲಾಸ್ಟಿಗೆ ನೀರು ಬಿಟ್ಟೇ ಇಲ್ಲ. ಬಿಸಿಲು ಬಂದಿಲ್ಲ ಫ್ರೆಂಡ್ಸ್. ಬಿಸಿಲು ತುಂಬ ಲೇಟಾಗಿ ಅದು ಬಿಸಿಲು ಬರೋದು, ಮೋಡ ಬರೋದು ಇದೇ ಥರನೇ ಇತ್ತು. ಬಿಸಿಲೇ ಬಂದಿಲ್ಲ. ಸರಿ, ನಾನು ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗೆಲ್ಲ ಮಾಮೂಲಿ ಕೆಲಸ, ನನ್ನ ಡೈಲಿ ರೊಟೀನ್ ಅಂತಲೇ ಹೇಳ್ಬೋದು ಇದು. ಇದೇ ಥರನೇ ಇರುತ್ತೆ. ಬೆಳಗ್ಗೆ ನಾನು ಎದ್ದ ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊತೀನಿ. ಇದರಲ್ಲಿ ಒಂದು ಮಿಸ್ ಆಗಿರೋದೇನೆಂದರೆ, ಬಾಗಿಲಿಗೆ ನೀರು ಹಾಕಿಲ್ಲ. ನೀರು ಹಾಕಿ ರಂಗೋಲಿ ಹಾಕಿಲ್ಲ. ಯಾಕೆ ಅಂತಂದರೆ ರಂಗೋಲಿ ಪುಡಿ ಖಾಲಿಯಾಗಿದೆ ಫ್ರೆಂಡ್ಸ್. ಯಾಕೋ ಇತ್ತೀಚೆಗೆ ರಂಗೋಲಿ ಪುಡಿ ನಾನು ಡೈಲಿ ಅಂದರೆ ಅವಾಗವಾಗ ತೊಗೊತಾ ಇದ್ನಲ್ಲ, ಅವರು ಬಂದೇ ಇಲ್ಲ. ನಾನು ತೊಗೊಳ್ಳೋಣ ಅಂತಂದರೆ ಅದಕ್ಕೆ ಸರಿ ಅವ್ರು ಬರ್ತಾರೇನೋ ಅಂತ ಕಾಯ್ಕೊಂಡಿದ್ದೆ, ಬಂದಿಲ್ಲ. ಇನ್ನು ಹಬ್ಬದಷ್ಟೊತ್ತಿಗೆ ತೊಗೊಬೇಕು, ನೋಡೋಣ ಅಷ್ಟರಲ್ಲಿ ಏನಾದರೂ ಬರ್ತಾರೇನೋ. ಮತ್ತು ರಾತ್ರಿ ಅಕ್ಕಿ ನೆನೆಸಿಟ್ಟಿದ್ದೆ, ಬರೀ ಅಕ್ಕಿನೇ ಫ್ರೆಂಡ್ಸ್. ಅಕ್ಕಿ ನೆನೆಸಿದ್ದೆ ಮತ್ತು ರಾತ್ರಿ ಮಾಡಿರೋ ಅನ್ನನೂ ಸ್ವಲ್ಪ ಇತ್ತು. ಅಕ್ಕಿ ಮತ್ತು ಅನ್ನ ಅಷ್ಟೇ ರುಬ್ತಾರೋದು. ಇದೊಂಥರ ಅಕ್ಕಿ ರೊಟ್ಟಿಗೂ ತಪ್ಪುತ್ತೆ ಮತ್ತು ದೋಸೆಗೂ ತಪ್ಪುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾವು ಬೇಕು ಅಂದರೆ ದೋಸೆ ಮಾಡ್ಕೊಬೋದು, ದೋಸೆನೂ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನೀರು ದೋಸೆ ಮಾಡ್ಕೊಬೋದು. ನಾನು ನೀರು ದೋಸೆ ಮಾಡಿಲ್ಲ, ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಅಕ್ಕಿ ರೊಟ್ಟಿ ಯಾಕೆ ಅಂತಂದರೆ ಅದೊಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ.
ಅದು ಒಲೆಯಲ್ಲಿ ಸುಡ್ತಿರಲ್ವ, ಒಲೆ ಮೇಲೆ ಹಾಕಿಬಿಟ್ಟು ಅದು ತಿನ್ನೋದಕ್ಕೆ ಚೆನ್ನಾಗಿರ್ತೈತೆ ಅಂತಂದ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ. ಇದಕ್ಕೆ ಚಟ್ನಿ ಎಲ್ಲ ಏನೂ ಮಾಡ್ಕೊಳಕ್ಕೆ ಹೋಗಿಲ್ಲ. ನನಗೆ ಬಸ್ಸಾರಿತ್ತು, ಒಬ್ಬಳೇ ಅಲ್ವಾ, ಇನ್ನು ಒಬ್ಳಿಗೇನು ಚಟ್ನಿ ಮಾಡ್ಕೊಳೋದು ಅಂತಂದ್ಬಿಟ್ಟು ಇವಾಗ ನೋಡಿ ಇದು ರುಬ್ಬಿಟ್ಟು ಹಾಗೆ ಮಾಡ್ಬೋದು, ಹಾಗೆ ಮಾಡಿದ್ರೆ ಚೆನ್ನಾಗಿರ್ತೈತೆ. ಅದಕ್ಕೆ ನಾನು ಅದೇ ಥರನೇ ರುಬ್ಬಿಟ್ಟು ಅವಾಗೇ ಮಾಡ್ತಾಯಿದ್ದೀನಿ. ಇಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿ ಬರ್ತೈತೆ. ಇವಾಗ ಅದೇ ಥರನೇ ಮಾಡ್ಕೊತಾ ಇದ್ದೀನಿ. ಇದನ್ನ ಒಂದು ಸರಿ ಸ್ಟವ್ ಮೇಲೆ ಅಂದರೆ ಒಲೆ ಇದ್ದರೆ ಕೆಂಡದ ಮೇಲೆ ಹಾಕಿ ಸುಟ್ಟರೆ ಚೆನ್ನಾಗಿರುತ್ತೆ ಈ ಥರ. ನಮಗೆ ಒಲೆ ಇಲ್ವಲ್ಲ, ಅದಕ್ಕೆ ಸ್ಟವ್ ಮೇಲೇ ಹಾಕ್ಕೊಂಡು ಈ ಥರ ಸುಡ್ತಾ ಇದ್ದೀನಿ. ಇದನ್ನ ಇದೇ ಥರನೇ ಎಲ್ಲನೂ ದೋಸೆ ಥರನೇ ಮಾಡಿಕೊಂಡು ಒಂದು ಸ್ವಲ್ಪ ಅಕ್ಕಿ ರೊಟ್ಟಿ ಥರ ಚೆನ್ನಾಗಿರ್ತೈತೆ ತಿನ್ನೋದಕ್ಕೆ. ಇದಕ್ಕೆ ನಾನ್ ವೆಜ್ಜು ಚೆನ್ನಾಗಿರುತ್ತೆ, ಕಾಯಿ ಚಟ್ನಿ ಎಲ್ಲ ಥರ ಚಟ್ನಿನೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ರೆ ಸೂಪರಾಗಿರುತ್ತೆ. ನಾನು ಸ್ವಲ್ಪ ಹಾಗೆ ತಿಂದಿದ್ದೀನಿ, ಇದ್ರ ಜೊತೆ ಸ್ವಲ್ಪ ಈರುಳ್ಳಿನೂ ಮತ್ತು ಹಸಿಮೆಣ್ಸಿನ್ಕಾಯಿ ನಂಚ್ಕೊಂಡು ತಿಂದಿದ್ದೀನಿ. ಚೆನ್ನಾಗಿತ್ತು ಫ್ರೆಂಡ್ಸ್, ಟೇಸ್ಟ್ ಮಾತ್ರ. ಚಟ್ನಿ ಏನಾದರೂ ಇದ್ದಿದ್ರೆ ಇನ್ನೂ ಚೆನ್ನಾಗಿತ್ತು. ಸರಿ, ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಇತ್ತು. ಈ ಕೊಬ್ಬರಿ ಎಣ್ಣೆ ಮನೆಯಲ್ಲೇ ಮಾಡಿರೋಂಥ ಕೊಬ್ಬರಿ ಎಣ್ಣೆ ನನಗೆ ಯಾರೋ ಕೊಟ್ಟಿದ್ದರು, ನನ್ನ ಫ್ರೆಂಡ್ ಒಬ್ಬರು ಕೊಟ್ಟಿದ್ದರು. ಅದಕ್ಕೆ ಇದನ್ನ ವೇಸ್ಟ್ ಮಾಡೋದು ಬೇಡ, ನಾನು ಬಾಟ್ಲು ಪ್ಯಾರಾಶೂಟ್ ತೊಗೊಂಬಂದು ಯೂಸ್ ಮಾಡ್ತಾಯಿದ್ದು, ಅದು ಖಾಲಿ ಹೋಗ್ಬಿಟ್ಟಿತ್ತು. ಅದಕ್ಕೆ ಮನೇಲಿ ಇದೆಯಲ್ಲ, ಇದು ವೇಸ್ಟ್ ಆಗ್ತೈತೆ ಅಂತಂದ್ಬಿಟ್ಟು ಇವಾಗ ಅದೇ ಎಣ್ಣೆನ ಹಂಗೆ ಹಾಕ್ಕೊಳೋ ಬದಲು ಇದಕ್ಕೆ ಸ್ವಲ್ಪ ದಾಸವಾಳದ ಎಲೆ, ದಾಸವಾಳದ ಹೂವು ಮತ್ತು ಕರಿಬೇವು ಸೊಪ್ಪು, ಮೆಂತ್ಯನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಆ ಎಣ್ಣೆನ ಸ್ವಲ್ಪ ಕುದಿಸೋಣ, ಅದೆಲ್ಲ ಹಾಕಿಬಿಟ್ಟು ಎಣ್ಣೆಯಲ್ಲಿ ಅಂತಂದ್ಬಿಟ್ಟು ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಇದು ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಇದನ್ನು ನನ್ನ ಕಡೆಯಿಂದ ಟಿಪ್ಸ್ ಅಂತ ಏನೂ ಇಲ್ಲ. ತುಂಬ ಜನ ಮಾಡ್ತಾರೆ ಇದೇ ಥರನೇ, ಇದೆಲ್ರಿಗೂ ಗೊತ್ತಿರುತ್ತೆ. ಅಷ್ಟೇ ನಾನು ಮಾಡ್ತಾಯಿದ್ದೀನಿ. ನೋಡಿ, ಈಗ ಒಂದು 1/4 ಲೀಟ್ರಷ್ಟಿತ್ತು ಅಷ್ಟೇ ಕೊಬ್ಬರಿ ಎಣ್ಣೆ. ತೊಗೊಳೋವರೆಗೂ ಆಗುತ್ತೆ. ಸದ್ಯಕ್ಕೆ ಇಲ್ಲ ಅಂತ ಅನ್ನೋದಕ್ಕಿಂತ ಇರೋದರಲ್ಲಿ ಏನಾದರೂ ಒಂದು ಈ ಥರ ಮಾಡ್ಕೊಬೋದಲ್ವ. ಮತ್ತು ನಾವೇ ಮಾಡ್ಕೊಂಡಿರೋಂಥ ಕೊಬ್ಬರಿ ಎಣ್ಣೆನಲ್ಲಿ ಅದನ್ನ ಹಾಗೆ ಬಳಸೋದಕ್ಕಿಂತ ಈ ಥರ ಎಲ್ಲ ನಮಗೆ ಮನೆ ಹತ್ರನೇ ಸಿಗುವಂಥ ಪದಾರ್ಥಗಳಿವು. ಹಾಗಾಗಿ ಇದಕ್ಕೆಲ್ಲ ಸ್ವಲ್ಪ ಏನೇನು ಬೇಕೋ ಆ ಐಟಮ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆ ಎಣ್ಣೆನ ಒಂದು ಬಾಕ್ಸ್ಗೆ ಹಾಕಿಟ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಎಣ್ಣೆ ಆಗಿದೆ. ಇದಿಷ್ಟು ಆದಮೇಲೆ ಮತ್ತೆ ನಾನು ಮಧ್ಯಾಹ್ನದ ಮೇಲೆ ಶುರು ಮಾಡಿಕೊಂಡೆ. ನಮ್ಮ ಯಜಮಾನರು ಸಹ ಅವ್ರು ಬರಬೇಕಾದ್ರೇ ಚಿಕನ್ ತೊಗೊಂಬಂದರು. ಇನ್ನು ಇವತ್ತು ನಾಳೆ ಲಾಸ್ಟ್ ಅಲ್ವಾ, ಇನ್ನು ಬರೋ ತಿಂಗಳಿಂದ ಶ್ರಾವಣಗಳು ಶುರುವಾಗ್ತೈತೆ. ಅದಕ್ಕೆ ಆ ಶ್ರಾವಣಗಳಲ್ಲಿ ಈಗ ಆಷಾಢ ತಿಂಗಳು ಇದು ಮುಗಿದಾದ್ಮೇಲೆ ಮತ್ತೆ ಈ ಅಮಾವಾಸ್ಯೆ ಮುಗಿದಾದ್ಮೇಲೆ ಶ್ರಾವಣ. ಈ ಶ್ರಾವಣದಲ್ಲಿ ನಾವು ಚಿಕನ್ ಮಟನಲ್ಲಿ ಏನೂ ತಿನ್ನೋದಿಲ್ಲ. ನಮ್ಮ ಯಜಮಾನರು ಬರಬೇಕಾದ್ರೆ ಮೊಟ್ಟೆ ಕೋಳಿ, ಫಾರಮ್ಮು ಮೊಟ್ಟೆ ಕೋಳಿ ತೊಗೊಂಬಂದಿದ್ರು. ಸರಿ, ನಾನು ಇದಕ್ಕೆ ಕೊಬ್ಬರಿ ಹಾಕಿದ್ರೆ ಮಾಡೋಣ ಅಂತ. ಇನ್ನು ಪುದೀನ ಅಂತೂ ನಾನು ಮಟನ್ ಸಾಂಬಾರಿಗೆ ಬಳಸೋದೇ ಇಲ್ಲ. ಕೊಬ್ಬರಿ ಹಾಕೋದು ಬೇಡ, ಇದು ನಮ್ಮ ಹಳ್ಳಿಗಳ ಕಡೆ ಇದೇ ಥರನೇ ಮಾಡ್ತಾರೆ. ಅದಕ್ಕೆ ಬೇಕಾಗಿರೋಂಥ ಸಾಮಾನೆಲ್ಲ ತೊಗೊಂಡಿದ್ದೀನಿ. ಇನ್ನು ಈ ಚಕ್ಕೆ, ಲವಂಗ ಇದೆಲ್ಲ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಯಾಕೆ ಅಂತಂದರೆ ನಾನು ಮನೆಯಲ್ಲೇ ಮಾಡ್ಕೊಂಡಿರ್ತೀನಲ್ಲ, ಧನಿಯಾ ಪುಡಿ ಇದೆಲ್ಲ ಹಾಕೋದು ಕಮ್ಮಿನೇ ಅಂದ್ಕೊತೀನಿ. ಇವಾಗ ಯಾಕೆ ಹಾಕ್ತಾಯಿದ್ದೀನಿ ಇದೆಲ್ಲ ಅಂತಂದರೆ, ಇದು ಅಂಗಡಿಯಿಂದ ತೊಗೊಂಬಂದಿರೋಂಥ ಧನಿಯಾ ಪುಡಿ. ಇವಾಗ ಅಂದರೆ ಅವರು ಮನೆಯಲ್ಲೇ ಮಾಡಿ ಮಾರ್ತಾರೆ, ಆದರೆ ನನಗೆ ಅವರು ನಮಗೆ ಬೇಕಾಗಿರೋ ಅಷ್ಟು ಐಟಮ್ಸ್ ಹಾಕೋದಿಲ್ಲ ಅವರು. ಅದಕ್ಕೆ ನನಗೆ ಬೇಡ. ಅದ್ರ ಜೊತೆ ನಾನು ಸ್ವಲ್ಪ ಈ ಚಕ್ಕೆ, ಲವಂಗ, ಅನಾನಸು ಇದೆಲ್ಲ ಸ್ವಲ್ಪ ಹಾಕಿ ಮಸಾಲೆಗೆ ರುಬ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟಿಗೆ ನಾನು ಚಿಕನ್ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಇದು ನಾನು ಚಿಕನ್ಗೆ ಹಸಿ ಚಿಕನ್ಗೆ ನಾನು ಮಸಾಲೆ ಕಲಸಲ್ಲ. ಈ ಥರ ಸ್ವಲ್ಪ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಈರುಳ್ಳಿ ಮತ್ತು ಅರ್ಧ ಟೊಮೊಟೊ, ಒಂದು ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಚಿಕನ್ನು ತೊಳೆದು ಅದರಲ್ಲಿ ಹಾಕಿಬಿಟ್ಟು ಫ್ರೈ ಮಾಡ್ಕೊತೀನಿ. ಅದು ಫ್ರೈ ಆಗೋಷ್ಟರಲ್ಲಿ ಅದು ಸ್ವಲ್ಪ ಎಲ್ಲ ನೀರೆಲ್ಲ ಬತ್ತುತ್ತಲ್ವ, ಅಷ್ಟರಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಇಂಚು ಶುಂಠಿ, ಚಕ್ಕೆ, ಲವಂಗ, ಅನಾನಸು, ಕಲ್ಲುವ್ವು ಮತ್ತು ಒಂದು 10-15 ಕಾಳುಮೆಣಸು, ಒಣಗಿರೋ ಮೆಣಸಿನ್ಕಾಯಿ, ಟೊಮೊಟೊ ಇದಿಷ್ಟು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಕೊಬ್ಬರಿ ಹಾಕಲ್ಲ. ಕೊಬ್ಬರಿ ಹಾಕಿದ್ರೆ ನಮಗೆ ಅದು ತಿನ್ನೋದಕ್ಕಾಗಲ್ಲ.
ಯಾಕಂದರೆ ಅದು ಫಾರಮ್ ಕೋಳಿ ಅಲ್ವಾ. ಫಸ್ಟೇ ನಾವು ಈ ಥರ ಕೋಳಿನ ನಮ್ಮ ಯಜಮಾನ್ರು ಅಷ್ಟೊಂದು ಇಷ್ಟಪಡೋದಿಲ್ಲ. ಇನ್ನು ಅದರಲ್ಲಿ ನಾನೇನಾದರೂ ಕೊಬ್ಬರಿ ಏನಾದರೂ ಹಾಕ್ಬಿಟ್ರೆ ಇನ್ನೂ ತಿನ್ನೋದಕ್ಕಾಗಲ್ಲ. ಒಂಥರ ಹೆಗ್ಟೊಡ್ದಂಗೆ ಇರುತ್ತೆ. ನಮ್ಮ ಹಳ್ಳಿ ಭಾಷೆನಲ್ಲಿ ಇದು ಹಿಂಗೆ ಹೇಳೋದು, ಹೆಗ್ಟೊಡ್ದಂಗೆ. ಅಷ್ಟೊಂದು ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಕೊಬ್ಬರಿ ಹಾಕಿಲ್ಲ. ನೀವು ಬೇಕಾದರೆ ಪುದೀನನೂ ಸಹ ಹಾಕ್ಕೋಬೋದು. ನಾನು ಪುದೀನ ಯಾವತ್ತೂ ಬಳಸೋದೇ ಇಲ್ಲ ನಾನು ಮಟನ್ನು ಚಿಕನ್ ಸಾಂಬಾರುಗಳಿಗೆಲ್ಲ. ಇವಾಗ ನೋಡಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಒಂದು ಮಿಕ್ಸಿ ಜಾರಿಗೆ ತಣ್ಣಗಾದ್ಮೇಲೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಇವಾಗಲೇ ಹಾಕಲ್ಲ. ಅದನ್ನ ಸ್ವಲ್ಪ ಚೆನ್ನಾಗಿ ನೈಸಾಗಿ ರುಬ್ಬಿಟ್ಟು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊತೀನಿ. ಇವಾಗ ನೋಡಿ ಒಂದು ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊಂಡು ಇನ್ನು ರುಬ್ಕೊಂಬರೋಣ. ಈಗ ಇದನ್ನ ರುಬ್ಕೊಂಡು ಬಂದು ನೋಡಿ, ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇರೋದು. ಕೊತ್ತಂಬರಿ ಸೊಪ್ಪು ಯಾಕೆ ಇವಾಗ ಹಾಕ್ಕೊಂಡು ರುಬ್ಬೋದು ಅಂತಂದರೆ, ನನಗೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ನುಣ್ಣಗಾಗಬಾರ್ದು. ಆ ಮಸಾಲೆನಲ್ಲಿ ಸ್ವಲ್ಪ ಕಾಣಿಸ್ಬೇಕು, ಆವಾಗಲೇ ಚೆನ್ನಾಗಿರೋದು. ಇವಾಗ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದಾದಮೇಲೆ ಇಲ್ಲಿ ನೋಡ್ಬೋದು ಚಿಕನ್ನೂ ಸಹ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಆ ಸ್ಮೆಲ್ಲು, ಆ ಚಿಕನ್ದು ಏನಿರುತ್ತೋ ಆ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಅದು ತಿನ್ನೋದಕ್ಕೆ ಆವಾಗೇ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಈ ಹಸಿ ಮಾಂಸಕ್ಕೆ ಮಸಾಲೆ ಕಲಿಸ್ಬಿಟ್ರೆ ಅದೇ ಸ್ಮೆಲ್ಲು ಕೌಚು ಹೊಡಿತಾ ಇರ್ತೈತೆ. ಅದಕ್ಕೆ ನಾನು ಈ ಥರ ಮಾಡ್ಕೊತೀನಿ. ಇವಾಗ ಮಸಾಲೆ ಎಲ್ಲ ಕಲಿಸ್ಬಿಟ್ಟು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕೊಬ್ಬರಿ ಬೇಕು ಅಂತಲೇ ಅನಿಸಲ್ಲ. ನಮ್ಮ ಹಳ್ಳಿಗಳ ಕಡೆ ತುಂಬ ಜನ ಕೊಬ್ಬರಿ ಹಾಕೋದೇ ಇಲ್ಲ ಸಾಂಬಾರಿಗೆ. ಯಾವ ಸಾಂಬಾರಿಗೂ ಅಷ್ಟೇ ಕೊಬ್ಬರಿ ಇಲ್ದಿರೇ ಸಾರು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾಟಿ ಕೋಳಿಗಾದರೆ ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಆದರೆ ಈ ಫಾರಮ್ ಕೋಳಿ ಇರುತ್ತಲ್ಲ, ಅದಕ್ಕೆ ಆ ಫಾರಮ್ ಕೋಳಿ ಮಾಂಸನ ಒಬ್ಬೊಬ್ರಿಗೆ ತಿನ್ನೋದಕ್ಕೆ ಆಗಲ್ಲ. 1 ಪೀಸ್ 2 ಪೀಸ್ ತಿನ್ನೋಷ್ಟೊತ್ತಿಗೆ ಹೆಗ್ಟೊಡ್ದ್ಬಿಡುತ್ತೆ. ಅದ್ರ ಬದಲು ನೀವು ಕೊಬ್ಬರಿ ಹಾಕದೇನೆ ಈ ಥರ ನೀವು ಹಾಕೋ ಮಸಾಲೆ ಎಲ್ಲ ಹಾಕ್ಕೊಳ್ಳಿ. ಆದರೆ ಕೊಬ್ಬರಿ ಪುದೀನ ಹಾಕದೇನೆ ಒಂದು ಸರಿ ಈ ಥರ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಮಸಾಲೆ ಎಲ್ಲ ಕಲಸಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಸಹ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ. ಲಾಸ್ಟಲ್ಲಿ ಮೊಟ್ಟೆನ ಹಾಕ್ತಾಯಿದ್ದೀನಿ. ಇನ್ನೇನು ಕುಕ್ಕರ್ ಮುಚ್ಚಳ ಮುಚ್ಚೋ ಅಷ್ಟರಲ್ಲಿ ಮೊಟ್ಟೆನ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು 4ರಿಂದ 5 ವಿಜಿಲು ಕೂಗಿಸ್ಕೊಂಡಿದ್ದೀನಿ. ನೋಡ್ಬೋದು ಸಾಂಬಾರು ಆಗಿದೆ ಫ್ರೆಂಡ್ಸ್. ಇವಾಗ ಅದನ್ನ ಸ್ವಲ್ಪ ಕುಕ್ಕರ್ ಮುಚ್ಚಳ ತೆಗೆದ್ಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ನಮ್ಮ ಯಜಮಾನ್ರು ಸ್ನಾನ ಮಾಡ್ಕೊಂಡು ಬಂದು ಕೂತಿದ್ರು. ಅವ್ರಿಗೆ ಏನಾದರೂ ಸ್ವಲ್ಪ ತಿನ್ನೋದಕ್ಕೆ ಕೊಡೋಣ ಅಂತಂದ್ಬಿಟ್ಟು ಬೆಳಗ್ಗೆ ದೋಸೆ ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಗೋಧಿ ಹಸಿಟ್ಟು ಹಾಕ್ಬಿಟ್ಟು ಈ ರೀತಿ ದೋಸೆ ಮಾಡಿ ಅದಕ್ಕೆ ಚಿಕನ್ ಸಾಂಬಾರು ಇಟ್ಟಿದ್ದೀನಿ. ಇನ್ನು ಅದನ್ನ ತಿಂದಾದ್ಮೇಲೆ ಹಾಗೆ ರಾತ್ರಿದು ಬಿಸಿ ಮುದ್ದೆ ಮತ್ತು ನೋಡಿ ಈ ಥರ ಫಾರಮ್ ಕೋಳಿ ಮೊಟ್ಟೆ ಕೋಳಿ ಸಾಂಬಾರು ಸೂಪರಾಗಿತ್ತು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.